ನೋಡಿ, ಭಾರತೀಯ ಜನತಾ ಪಾರ್ಟಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರು, ಚಲುವನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮೊನ್ನೆಲ್ಲ ಶಾಸಕರನ್ನು ಕೂಡ ಕರೆದು ಸಭೆಯನ್ನು ಮಾಡಿದ್ದಾರೆ. ಒಂದಿಷ್ಟು ವಿಚಾರ ವಿನಿಮಯಗಳನ್ನು ಕೂಡ ನಾವು ಮಾಡಿದ್ದೇವೆ. 13ರಿಂದ 27ರವರೆಗೆ ಏನು ಇವತ್ತು ಅಧಿವೇಶನ ಪ್ರಾರಂಭ ಆಗ್ತಾಯಿದೆ, ಅನೇಕ ವಿಷಯಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ವಿಪಕ್ಷವಾಗಿ ರಚನಾತ್ಮಕವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೇವೆ. ಇವತ್ತು ನಾಗೇಂದ್ರದವ್ರ ಕೇಸನ್ನು ನೋಡಿದ್ದೇವೆ. ಅದಾದಮೇಲೆ ಗೃಹಲಕ್ಷ್ಮಿ ಇನ್ನೂ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋಂಥದ್ದು ಸ್ಪಷ್ಟೀಕರಣ ಇಲ್ಲ. ಇವತ್ತು ಬಿಡದಿ ಗ್ರಾಮದ ಬಗ್ಗೆ ನಡೆದಿರ್ತಕ್ಕಂಥ ಹೋರಾಟ ಐತಿ. ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಈ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ನೋಡಿ, ಒಂದು ಉತ್ತರ ಕರ್ನಾಟಕದ ಚರ್ಚೆಗೋಸ್ಕರ ನಾವು ಪ್ರತಿ ಸಲ ಚಳಿಗಾಲ ಅಧಿವೇಶನ ಏನು ಬೆಳಗಾವದಲ್ಲಿ ನಡೀತಿತ್ತು, ಅಲ್ಲಿ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದರು. ಆದರೆ ಕಳೆದ 10 ಅಧಿವೇಶನದಲ್ಲಿ ಕೂಡ ನನ್ನ ಹಿಡ್ಕೊಂಡು ಅನೇಕ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ನಾವೆಲ್ಲರೂ ಮಾತಾಡಿದ್ದೇವೆ. ಆದರೆ ಇವತ್ತು ಈ ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕಿಂತ ಇಚ್ಛೆ ಪಡ್ತೇನೆ ನಾನು. ಈ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗವನ್ನು ಮುಂದೆ ತರಬೇಕು, ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಆಗಬೇಕು, ಉತ್ತರ ಕರ್ನಾಟಕ ಭಾಗಕ್ಕೆ ನೀರಾವರಿ ಯೋಜನೆಗಳಿಂದ ಹಿಡಿದು ಇನ್ನಿತರ ಯೋಜನೆಗಳನ್ನು ಮಾಡಬೇಕನ್ನೋಂಥದ್ದು ಯಾವುದೇ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿಲ್ಲ. ಫಾರ್ ಎಕ್ಸಾಂಪಲ್, ನಾನು FMCG ಕ್ಲಸ್ಟರ್ ಬಗ್ಗೆ ಹೇಳಿದ್ವಿ. ಇವತ್ತು ವಿದ್ಯಾರ್ಥಿಗಳಿಗೆ ನೌಕರಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಇವತ್ತು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೂಡ FMCG ಕ್ಲಸ್ಟರನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿ ಅದನ್ನು ಉತ್ತೇಜನ ಮಾಡಿ ನಾವು ಇಲ್ಲಿ ಕೊಟ್ಟಿದ್ವಿ ಅಂತಂತಂದರೆ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಆಗ್ತಕ್ಕಂಥ ಸನ್ನಿವೇಶ ನಮಗಿತ್ತು. ನಾನು 2ನೇ 3ನೇ ಅಧಿವೇಶನದಾಗ ವಿತ್ ಆನ್ ಡಾಕ್ಯುಮೆಂಟ್ಸ್ ಮಾತಾಡಿದ್ದೆ. ಅಸ್ಸಾಂದಲ್ಲಿ ಈಗ FMCG ಕ್ಲಸ್ಟರ್ ಇದೆ, ಅದು 2028ಕ್ಕೆ ಮುಗಿದೋಗುತ್ತೆ. ಅಂದರೆ ಏನು ಅಗ್ರಿಮೆಂಟ್ ಅನ್ನುವಂಥದ್ದಿತ್ತು, ಅದು 2028ಕ್ಕೆ ಮುಗಿದೋಗುತ್ತೆ. ಅಲ್ಲಿರ್ತಕ್ಕಂಥ FMCGಗಳು ಇನ್ನು ಬೇರೆ ರಾಜ್ಯಕ್ಕೆ ಶಿಫ್ಟ್ ಆಗುವಂಥ ಭಾಳಷ್ಟು ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಮ್ಮ ಸರ್ಕಾರ, ನಮ್ಮ ಇಲ್ಲಿಯ ಮಂತ್ರಿಗಳು ಅದ್ರ ಬಗ್ಗೆ ಒಂದು ಉತ್ಸುಕತೆಯನ್ನು ತೋರಿಸಿ ಅವ್ರ ಜೊತೆ ಹೋಗಿ ಮಾತಾಡಿ ಅಲ್ಲಿರ್ತಕ್ಕಂಥ FMCG ಕ್ಲಸ್ಟರ್ ಕಂಪ್ನಿಗಳ ಜೊತೆ ಒಂದು 10 ಕಂಪ್ನಿಗೆ ಮಾತಾಡಿ ನಾವಿಲ್ಲಿ ಧಾರವಾಡ FMCG ಕ್ಲಸ್ಟರ್ಗೆ ಏನಾದರೂ ತೊಗೊಂಬಂದೆ ಅಂತಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತು ನೌಕರಿ ಸಿಗ್ತಂಥದ್ದಾಗತ್ತೆ. ಮತ್ತು ಬೈ ಪ್ರಾಡಕ್ಟ್ಗಳನ್ನು ಮಾಡಲಿಕ್ಕೆ ಸಾಕಷ್ಟು ಸೆಮಿ ಇಂಡಸ್ಟ್ರಿ SMSE ಇಂಡಸ್ಟ್ರಿಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕಾಗತ್ತೆ. ಈ ರೀತಿ ಕಾರ್ಯಗಳನ್ನು ಮಾಡೋಕ್ಕೆ ಸರ್ಕಾರಕ್ಕೆ ಒಂದು ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇಲ್ಲ ಅಂತಂದರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅನ್ನೋಂಥದ್ದು ಈ ಸರ್ಕಾರದಲ್ಲಿ ಆಗ್ತಾಯಿದೆ. ಆದರೆ ದುರ್ದೈವದ ಸಂಗತಿ ಇವತ್ತು ಈ ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ದುಡ್ಡು ಇಲ್ಲ, ಡೆವಲಪ್ಮೆಂಟ್ ಮಾಡೋಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ಐತಿ. ಮಾತೆತ್ತಿದ್ರೆ ನಾವು ಗ್ಯಾರಂಟಿ ಅಂತಂದು ಹೇಳುವಂಥದ್ದಾಗುತ್ತೆ. ನಾವು ಗ್ಯಾರಂಟಿ ವಿರೋಧಿಲ್ಲ, ಆದರೆ ಈಗ ಆ ಗ್ಯಾರಂಟಿ ಒಳಗೂ ಕೂಡ ಹೊಡೆದಿದ್ದನ್ನು ನಾವು ನೋಡಿದ್ದೇವೆ ಸ್ಪಷ್ಟವಾಗಿ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ತಿಂಗಳದ್ದು 5,000 ಕೋಟಿ ಎಲ್ಲಿ ಹೋತು ಗೊತ್ತಿಲ್ಲ. 2025 ಜನವರಿ ತಿಂಗಳ ಅನ್ನಭಾಗ್ಯದ 627 ಕೋಟಿ ಎಲ್ಲಿ ಹೋತು ಗೊತ್ತಿಲ್ಲ. ಇವು ಎಲ್ಲಿ ಹೊಂಟಾವೆ, ಹೆಂಗೆ ಹೊಂಟಾವೆ ಅನ್ನೋಂಥ ನೋಡಲಿಲ್ಲ. ಬಹುಶಃ ನಾವು ನೋಡಲಿಲ್ಲ ವರ್ಷ ಹಿಂಗೆ ಒಂದು 2 ತಿಂಗಳು ಹೊಡಿತಿದ್ರು ಏನೋ ಗೊತ್ತಿಲ್ಲ ನಮ್ಗೆ ಒಳ್ಳೆ ವಾಪಸ್ಸಿದ್ದ. ಹೀಗಾಗಿ ಗ್ಯಾರಂಟಿ ಹೆಸರು ಮೇಲೆ ಹೇಳಕತ್ತಾರ. ಇವತ್ತು ಗ್ಯಾರಂಟಿ ನಾವು ಇದನ್ನೆಲ್ಲ ಪ್ರಶ್ನೆ ಕೇಳಿದ್ವಿ, ಕೋರ್ಟಿಗೂ ಕೂಡ ಇದ್ರದ್ದು ಗೃಹಲಕ್ಷ್ಮಿಗೆ ಹೋದ್ಮೇಲೆ ಇಲ್ಲ ನಾವು ರಿಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾಕೆ ರಿಫಾರ್ಮ್ ಅಂದ್ರೆ ಹಿಂದಾಕಿದ್ದನ್ನೆಲ್ಲ ಮುಚ್ಚಾಕಷ್ಟು ರಿಫಾರ್ಮ್ ಇದೆ. ಇವತ್ತೇನು 5,000 ಕೋಟಿ ಗಫಲಾಗಿತ್ತು, ಅದನ್ನು ಮುಚ್ಚಿ ಹಾಕೋಕ್ಕೆ ಇವತ್ತು ರಿಫಾರ್ಮ್ ಇದೆ ಹೊಸದಾಗಿ. ಏನು ಬೇರೆ ಏನಿಲ್ಲ ಇದ್ರಾಗ ರಿಫಾರ್ಮ್ ಅನ್ನೋಂಥದ್ದನ್ನು ಅದನ್ನು ಮುಚ್ಚಬೇಕು. ನಾವು ನಾಳೆಯಿಂದ ಹೊಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಈ ಸಲ ಬಂತಂತಂದ್ರೆ ನಾವೆಲ್ಲ ಅದನ್ನ ನೋಡಕತ್ತೀವಿ, ಚೆಕ್ ಮಾಡಕತ್ತೀವಿ. ನಾಳೆಯಿಂದ ನಾವು ಹೊಸ ರೀತಿಯಲ್ಲಿ ಇದನ್ನು ಬಿಡುಗಡೆ ಮಾಡ್ತೀವಿ. ಅಂದ್ರೆ ಹಳೇದೇನಾಯ್ತು ಅಂದ್ರೆ ಹಳೇದು ಮುಚ್ಚಿದ್ವಿ ಅಂತೇಳಿ ಸಮಾಧಿ ಮಾಡಿದ್ವಿ ಅಂತಂದಂಗೆ. ಅದು ಇನ್ನೂವರೆಗೂ ಫೈನಾನ್ಸ್ನವ್ರು ಹೇಳ್ತಲ್ಲ 5,000 ಕೋಟಿ ಎಲ್ಲೋಯ್ತು ಅಂತೇಳಿ. ಮಂತ್ರಿಗಳು ಹಿಂದೋಯ್ದವರು ಅವರು ಹೇಳಿಲ್ಲ. ಮುಖ್ಯಮಂತ್ರಿಗಳು ಸಾಕಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ ಸಿದ್ದರಾಮಯ್ಯನವ್ರು ಹೇಳಿದ್ರು, ಆಯ್ತಪ್ಪ ತೆಂಗಿನಕಾಯಿ ಕೊಟ್ಟಿಲ್ಲ ಅಂದ್ರೆ ಕೊಡ್ತೇನೆ ಅಂತ ತಿರುಗಿ ಅವರು ಹೋದರು. ಅದನ್ನೂ ಇಲ್ಲಿ ಇವತ್ತಿನ ಮಠ ಹೊಸ ಮುಖ್ಯಮಂತ್ರಿಗಳು ಈ ಸೆಷನ್ನಾಗಾರ ಹೇಳ್ತಾರೆ. ಕಾಯ್ತೇನೆ ನಾನು ಅಷ್ಟೇ. ಏನು ಮಾಡ್ತೀರಪ್ಪ ಅಂತಂದ್ರೆ ಕೇಳ್ತೇವೆ. ಅದನ್ನ ಒಬ್ಬರ ಮಾತಾಡತ್ತೀರಿ, ನಿಮ್ಮ ರಾಜ್ಯಾಧ್ಯಕ್ಷರಾಗಲಿ ನಿಮ್ಮ ಯಾರು ಒಬ್ರು ಹೋರಾಟ ಮಾಡ್ತಿದ್ರು, ಹೋರಾಟ ಮಾಡಲಿಲ್ಲ. ನಿಮ್ಮ ರಾಜ್ಯಾಧ್ಯಕ್ಷರು ಯಾರು ಮಾತಾಡಲಿಲ್ಲ. ನೋಡಿ, ನಮ್ಮ ಪಕ್ಷದ ಎಲ್ಲ ಹಿರಿಯರು ಇದ್ರ ಬಗ್ಗೆ ಮಾತಾಡಿದಾರ. ಅದರೊಳಗೆ ಯಾವುದೇ ರೀತಿಯಾದಂಥ ಸೆಕೆಂಡ್ ಒಪಿನಿಯನ್ ಇಲ್ಲ. ರಾಜ್ಯಾಧ್ಯಕ್ಷರು ಮಾತಾಡ್ಯಾರ, ವಿರೋಧ ಪಕ್ಷ ನಾಯಕರು ಮಾತಾಡ್ಯಾರ, ನಮ್ಮ ಸುನೀಲ್ ಕುಮಾರ್ ಅವರು ಮಾತಾಡಿದಾರ. ತೊಗೊಂಡೇವಿ, ಟೈಮ್ ಐತಿ, ಇನ್ನೂ ಸಾಕಷ್ಟು ಅದಕ್ಕೆ. ಅವ್ರು ಏನೇನು ಮಾಡ್ತಾರೆ ಯೋಚನೆ ಮಾಡತ್ತೀವಿ, ಅದನ್ನ ನೋಡ್ಕೊಂಡು ತೊಗೊಂತೀವಿ. ಈಗ ನಮ್ಗೆ ಗೊತ್ತಿದ್ದು ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಈಗ ಏನು ಮಾಡಿದ್ರಿ? ಈಗ ಅದನ್ನ ನಾವು ಗೃಹಲಕ್ಷ್ಮಿ ರಿಫಾರ್ಮ್ ಮಾಡ್ತೀವಿ, ಗೃಹ ಜ್ಯೋತಿ ರಿಫಾರ್ಮ್ ಮಾಡ್ತೀವಿ. ಆ ಥರ ಏನಲ್ಲ, ನಾವೆಲ್ಲರೂ ಕೂಡ ಪಾರ್ಟಿ ಒಟ್ಟಾಗಿ ಒಂದಾಗಿ ಮಾಡುವಂಥದ್ದೈತಿ. ಇದು ಯಾರ್ದೋ ಕ್ರೆಡಿಟ್ ನನಗಲ್ಲ, ಇದು BJP ಕ್ರೆಡಿಟ್. ಮಹೇಶ್ ತೆಂಗಿನಕಾಯಿ ಕ್ರೆಡಿಟ್ ಏನೂ ಇಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಕ್ರೆಡಿಟ್. ಇಲ್ಲ, ಏಕಪಕ್ಷ ಅಂತಲ್ಲ, ಎಲ್ಲರೂ ಕೂಡ ನಾವು ಮಾಡಕತ್ತೀವಿ. ಅದರೊಳಗೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಆಗಲಿ ಇನ್ನೊಂದು ಮತ್ತೊಂದಿಲ್ಲ. ಅಷ್ಟರು ಕೂಡ ಈ ಬರ್ತಕ್ಕಂಥ 13ರಿಂದ ನಡೀತಕ್ಕಂಥ ಸದನದಲ್ಲಿ ಎಲ್ಲರೂ ಕೂಡ ಹೋರಾಟ ಮಾಡ್ತಾರೆ.